ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟಲ್ಲಿ ವಿಟಮಿನ್ ಎ ಇರುವ ಕಾರಣ ದೃಷ್ಟಿಶಕ್ತಿಗೆ ಸಹಾಯ ಮಾಡುತ್ತದೆ ರೀ. ಚಿಕ್ಕ ಮಕ್ಕಳು ಕ್ಯಾರೆಟ್ ತಿನ್ನೋದಿಲ್ರಿ, ಹಾಗಾಗಿ ಈ ಥರದ್ದು ಹಲ್ವಾ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಿಕೊಳ್ಳುವ ವಿಧಾನನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಅರ್ಧ kg ಕ್ಯಾರೆಟ್ ತಗೊಂಡಿನ್ರಿ. ನಂತರ ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ತುರಿಯೋ ಮಣಿಯಿಂದ ನಾನು ಕ್ಯಾರೆಟನ್ನು ತುರ್ಕೊಳಕತ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತ್ರಿ. ಈ ರೀತಿಯಲ್ಲಿ ಎಲ್ಲ ಕ್ಯಾರೆಟ್ಗಳನ್ನು ತುರ್ಕೊಳ್ಬೇಕ್ರಿ. ನಂತರ ನಾನು ಒಂದು ಪಾತ್ರೆ ತಗೊಂಡಿನ್ರಿ. ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ದಷ್ಟು ತುಪ್ಪನ ಹಾಕ್ಕೊಳ್ತೀನಿ ರೀ. ಇವಾಗ ತುಪ್ಪ ಬಿಸಿಯಾಗಿದೆ ಫ್ರೆಂಡ್ಸ್. ಇವಾಗ ಕಾಜು ಬಾದಾಮಿ ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ಹಾಗೆ ಒಣ ದ್ರಾಕ್ಷಿ ಕೂಡ ಒಂದು 10-12 ತೊಗೊಂಡಿನ್ರಿ. ಎಲ್ಲವೂ ಚೆನ್ನಾಗಿ ಕೆಂಪಾಗಂಗೆ ಫ್ರೈ ಮಾಡ್ಕೊತೀನಿ ರೀ. ತುಪ್ಪದಾಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಕಡಿಗೆ ತೆಗೆದುಕೊಳ್ತೀನಿ ರೀ. ಆಮೇಲೆ ಅದೇ ಕಡಾಯಿಗೆ ಅದೇ ತುಪ್ಪದಲ್ಲಿನೇ ಕ್ಯಾರೆಟ್ ತುರಿದಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೀ. ಕ್ಯಾರೆಟ್ದು ಹಸಿ ವಾಸನೆ ಹೋಗುವವರೆಗೂ ತುಪ್ಪದಲ್ಲಿನೇ ಫ್ರೈ ಮಾಡ್ಕೊಳ್ಬೇಕ್ರಿ. ದಪ್ಪ ಪಾತ್ರೆ ಇಟ್ಟಿರುವ ಕಾರಣ ತಳ ಹೊತ್ತುವುದಿಲ್ಲ ರೀ. ಹಾಗಾಗಿ ದಪ್ಪ ಉರಿಯಲ್ಲಿನೇ 10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಇವಾಗ ಕ್ಯಾರೆಟ್ ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗೈತ್ರಿ. ಇವಾಗ ನಾನು 1 ಕಪ್ ಹಾಲು ಹಾಕ್ಕೊಳ್ತೀನಿ ರೀ. 6 ಕ್ಯಾರೆಟ್ಗೆ 1 ಕಪ್ ಅಷ್ಟು ಹಾಲು ಹಾಕ್ಕೊಂಡಿನಿ ರೀ. ನೀವು ಬೇಕಿದ್ರೆ ಇನ್ನೂ 1 ಕಪ್ ಹಾಲು ಕೂಡ ಆ್ಯಡ್ ಮಾಡ್ಕೊಳ್ರಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಾಲಲ್ಲಿ ಫ್ರೈ ಮಾಡ್ಕೊಳ್ರಿ. ಇವಾಗ ಹಾಲು ಫುಲ್ ಡ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ರೀ. ನೀವು ರುಚಿ ಹೆಚ್ಚಾಗಿ ಉಣ್ತಿದ್ರೆ ಇನ್ನೂ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ರಿ. ಆಮೇಲೆ ಏಲಕ್ಕಿ ಪುಡಿ ಮತ್ತು ಕಾಜು ಬಾದಾಮ್ ಹುರ್ಕೊಂಡು ಇಟ್ಕೊಂಡಿದ್ನಲ್ರಿ, ಅದನ್ನು ಕೂಡ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ. ಇವಾಗಿದು ಪರ್ಫೆಕ್ಟಾಗಿ ಬಂದೈತ್ರಿ. ನೋಡ್ರಿ ಎಷ್ಟು ಚೆಂದ ಆಗೈತ್ರಿ ಕ್ಯಾರೆಟ್ ಹಲ್ವಾ. ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಮಾಡಿರಿ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ರೀ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ಈ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು ರೀ.